Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಗಣಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಸೋಮವಾರ ನೂರಾರು ಸಂಖ್ಯೆಯಲ್ಲಿ ಸೇರಿದ ಲಾರಿ ಮಾಲೀಕರು ಕಾಲ್ನಡಿಗೆ ಜಾಥಾ ಮೂಲಕ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ತಾಲೂಕಿನ ಧರ್ಮಾಪುರ ಗ್ರಾಮದ ಸಮೀಪ ಇರುವ ನರಸಿಂಹ ಐರನ್ ಓರ್ ಗಣಿ ಕಂಪನಿ ಹಾಗೂ ಸಿದ್ದಾಪುರ ಗ್ರಾಮ ಬಳಿ ಇರುವ ಕರಡಿಕೊಳ್ಳ ಐರನ್ ಓರ್ ಕಂಪನಿಗಳಿಂದ ಎಂಎಸ್ಪಿಎಲ್ ಬಲ್ದೋಟ, ಹಾಲವರ್ತಿ ಕೊಪ್ಪಳ ಕಾರ್ಖಾನೆ ಮತ್ತು ವೈಜಿಟಿ ಎಂಎಸ್ಪಿಎಲ್ ಪ್ಲಾಂಟ್ಗೆ ಅದಿರು ಸಾಗಾಣಿಕೆ ಕಾರ್ಯದಲ್ಲಿ ಹೊರ ಜಿಲ್ಲೆಗಳ 14 ಚಕ್ರ ಹಾಗೂ 16 ಚಕ್ರದ ಲಾರಿಗಳನ್ನು ಬಳಸುತ್ತಿರುವುದನ್ನು ತಕ್ಷಣ ನಿಲ್ಲಿಸಿ ಸ್ಥಳೀಯ 10 ಚಕ್ರ ಹಾಗೂ 12 ಚಕ್ರದ ಲಾರಿಗಳಿಗೆ ಆದ್ಯತೆ ನೀಡುವಂತೆ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜೆ ಬಾಬುನಾಯ್ಕ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಹೊರ ಜಿಲ್ಲೆಗಳ ಭಾರಿ ಗಾತ್ರದ ಲಾರಿಗಳನ್ನು ಬಳಸಿ ಅದಿರು ಸಾಗಾಣಿಕೆ ನಡೆಸಲಾಗುತ್ತಿದೆ. ಇದರಿಂದ ಟ್ರಾಫಿಕ್ ಜಾಮ್, ಅಪಘಾತಗಳ ಸಂಭವ, ರಸ್ತೆಗಳಲ್ಲಿ ಧೂಳು ಹೆಚ್ಚಳ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ಆಂಬ್ಯುಲೆನ್ಸ್ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದರು. ಆದುದರಿಂದ ಈ ಮನವಿಯನ್ನು ಪರಿಶೀಲಿಸಿ 7 ದಿನಗಳೊಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾನೂನುಬದ್ಧವಾಗಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಿ ಸಿದ್ದಪ್ಪ, ಉಪಾಧ್ಯಕ್ಷ ಕೆ ಹೊಳಿಯಪ್ಪ, ಕೆ ದಾದಾ ಕಲಂದರ್, ಎಚ್ಒ ಸ್ವಾಮಿ, ಕುಂಬಾರ್ ಶಿವಮೂರ್ತಿ, ಸಿದ್ದಪ್ಪ, ಮಂಜುನಾಯ್ಕ್, ಬಸವರಾಜ ಹೆಚ್, ಜಂಬಯ್ಯ ಹೆಚ್, ಹುಸೇನ್ ಬಾಷಾ ಜಿಸಿ, ಮದ್ದನ್ ಸ್ವಾಮಿ, ಟಿಜಿ ವಿಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಜಿ ಮಲ್ಲಿಕಾರ್ಜುನ ಸೇರಿದಂತೆ ಗ್ರಾಮ ಘಟಕ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸುಮಾರು 7 ಮೈನ್ಸ್ಗಳನ್ನ ಬಿಡ್ಡಲ್ಲಿ ಹರಾಜಲ್ಲಿ ತಗೊಂಡಿರ್ತಾರೆ. ಈಗ ಅದರಲ್ಲಿ ಪ್ರಸ್ತುತವಾಗಿ 2 ಮೈನ್ಸ್ಗಳು ಟ್ರಾನ್ಸ್ಪೋರ್ಟ್ ನಡೀತಾ ಇದ್ದಾವೆ. ಒಂದು LMC ಅಂತೇಳಿ ಕರಡಿಕೊಳ್ಳ ಐರನ್ ಓರ್ ಮೈನ್ಸು, ಒಂದು ನರಸಿಂಹ ಮೈನ್ಸ್ ಅಂತೇಳಿ HRG ಮೈನ್ಸು. ಸೊ HRG ಮೈನ್ಸಿಂದ ಪ್ರತಿ ವರ್ಷಕ್ಕೆ 23 ಲಕ್ಷ ಟನ್ನು ಅದಿರು ಸಾಗಾಣಿಕೆ ಮಾಡ್ತಾರೆ. ಆಮೇಲೆ LMC ಮೈನ್ಸಿಂದ ಪ್ರತಿ ವರ್ಷಕ್ಕೆ 7,80,000 ಟನ್ನು ಅದಿರು ಸಾಗಾಣಿಕೆ ಮಾಡ್ತಾರೆ. ಒಟ್ಟಿನಲ್ಲಿ 2 ಮೈನ್ಸಿಂದ 30 ಲಕ್ಷ ಟನ್ನು ಅದಿರು ಸಾಗಾಣಿಕೆ ಆಗುತ್ತೆ ಒಂದು ವರ್ಷಕ್ಕೆ. 7 ಮೈನ್ಸ್ ಸೇರಿದರೆ ಸುಮಾರು 85-90 ಲಕ್ಷ ಟನ್ನು ಅದಿರು ಸಾಗಾಣಿಕೆ ಆಗುತ್ತೆ. ಸೊ ಇದೇ ಥರ ಬಿಡ್ಡಲ್ಲಿ ಮಾನ್ಯ ಜಿಂದಾಲ್ ಕಂಪ್ನಿಯವರು 7ರಿಂದ 8 ಕಂಪ್ನಿಯನ್ನು ತಗೊಂಡು ನಡೆಸ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಲಾರಿ ಮಾಲೀಕರಿಗೆ ಒಳ್ಳೆಯ ಬಾಡಿಗೆಯನ್ನು ಕೊಟ್ಟು ಸ್ಥಳೀಯರಿಗೆ ಒಂದು ಉದ್ಯೋಗಾವಕಾಶ ಆಗಲಿ ಏನೇ ಆಗಲಿ ಸ್ಥಳೀಯರನ್ನ ಇಟ್ಕೊಂಡು ಮಾಡಿಕೊಂಡು ಒಂದು ನಮ್ಮ ಜೀವನ ಸಾಗಿಸಲಿಕ್ಕೆ ಜಿಂದಾಲ್ ಕಂಪ್ನಿಯಿಂದ ಅನುಕೂಲ ಮಾಡಿದ್ದಾರೆ. ಸೊ ಬೇರೆ ಒಂದು 25-30 ಕಂಪ್ನಿಗಳಿದ್ದಾವೆ, ಸಣ್ಣ ಕಂಪ್ನಿನೂ ಇದ್ದಾವೆ. ಅವರು ನಮ್ಮ ಲಾರಿ ಮಾಲೀಕರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಮ ಲಾರಿ ಮಾಲೀಕರು ಒಂದು ಜೀವನ ಸಾಗಿಸುವಂಥ ಕೆಲಸನ ಅವರು ಮಾಡ್ತಾಯಿದ್ದಾರೆ. ಆದರೆ ಇದೇನು MSPL ಕಂಪ್ನಿ ಅಂತ ಒಂದು ಹುಟ್ಟೈತೆ, ಇದು ಸುಮಾರು ದಿನದಿಂದ 1 ವರ್ಷದಿಂದ ಏನು ಮೂಮೆಂಟ್ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಯಾವುದೋ ಬೇರೆ ಜಿಲ್ಲೆ ಗಾಡಿನ 16 ವೀಲ್ ಗಾಡಿ ಹಾಗೂ 14 ಚಕ್ರ ಹಾಗೂ 16 ಚಕ್ರದ ಗಾಡಿಗಳನ್ನ ತಂದು ಬರೀ 150ರಿಂದ 160 ಗಾಡಿ HRGಯಲ್ಲಿ ಹೊಡಿತಾವ. ಸಿದ್ದಾಪುರದಲ್ಲಿ ಸುಮಾರು ಒಂದು 80 ಸಿವಿಲ್ ಗಾಡಿ ಹೊಡಿತವೆ. ಸೊ 200-230 ಗಾಡಿಯಿಂದ
5ರಿಂದ 6 ಜನ ಟ್ರಾನ್ಸ್ಪೋರ್ಟ್ ಮಾಲೀಕರಿದ್ದಾರೆ. ಅವ್ರು ಯಾರು ನಮ್ಮ ಜಿಲ್ಲೆಯವರಲ್ಲ, ನಮ್ಮ ತಾಲೂಕಿನವರು ಅಲ್ಲ. ಸೊ ಈ ಥರ ನಾವು 7,000 ಗಾಡಿ ಸರಿಸುಮಾರು ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ ಇವು 3 ಜಿಲ್ಲೆ ಸೇರಿ ಸೊಂಡೂರು ಮುಖ್ಯವಾಗಿ ಅದರಲ್ಲಿ ನಮ್ಮ ಸೊಂಡೂರಲ್ಲೇ 4ರಿಂದ 4,500 ಗಾಡಿ ಇದ್ದಾವೆ. ಬಳ್ಳಾರಿಯಲ್ಲಿ 1,500 ಗಾಡಿ ಇದ್ದಾವೆ, ಕೊಪ್ಪಳದಲ್ಲಿ 500 ಗಾಡಿ ಇದ್ದಾವೆ, ಹೊಸಪೇಟೆಯಲ್ಲಿ 1,000 ಗಾಡಿ ಇದ್ದಾವೆ. ಸರಿಸುಮಾರು 3 ಹೋಳಿ ಜಿಲ್ಲೆಯಿಂದ 7,000 ಗಾಡಿಗಳಿದ್ದಾವೆ. 7,000 ಗಾಡಿಗಳನ್ನ ಬಿಟ್ಟು ಯಾವುದೋ ಬೇರೆ ಜಿಲ್ಲೆಯಿಂದ 16 ಚಕ್ರದ ಗಾಡಿಗಳನ್ನ 150-180 ಗಾಡಿಗಳನ್ನ ತಂದು ಇಷ್ಟಿಷ್ಟು ಮೂಮೆಂಟ್ನ ಒಬ್ಬರೇ ಹೊಡ್ಕೊಂಡ್ರೆ ಸೊ ನಾವು ಸ್ಥಳೀಯರು ಎಲ್ಲಿಗೆ ಹೋಗಬೇಕು? ತಾವು ಆ ಕಂಪ್ನಿನ ಲೀಸಿಗೆ ಪಡಿಬೇಕಾದ್ರೆ ಒಂದು ಹೈರಿಂಗ್ ಅಂತ ನಡೆಯುತ್ತೆ. ತಾವು ಬಂದಿದ್ರಿ ಆ ಹೈರಿಂಗಲ್ಲೂ ನಾವು YTZ ಪ್ಲಾಟಲ್ಲಿ ಅವತ್ತಿನ ದಿನವೂ ವಿರೋಧ ಮಾಡಿದ್ವಿ. ಸೊ ವಿರೋಧ ಮಾಡಿದ ದಿನ ಅವತ್ತು ಅಲ್ಲಿನೂ ಹೇಳಿದ್ರು ನಮಗೆ ಯಾವುದೇ ಒಂದು ಹೈರಿಂಗ್ ನಡಿಬೇಕಾದ್ರೆ ಸ್ಥಳೀಯರಿಗೆ ನಾವು ಉದ್ಯೋಗಾವಕಾಶ ಕೊಡ್ತೀವಿ, ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ, ಸ್ಥಳೀಯ ಲಾರಿ ಮಾಲೀಕರಿಗೆ ಬದುಕಕ್ಕೆ ನಿಮಗೆ ಮೂಮೆಂಟ್ ಹೊಡಿಲಿಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಅವರೇಟಿಗೆ ಅವರೇ ಅದು ಏನು ಮಾತೆತ್ತಿದ್ರೆ ನಾವು ಡೆಡಿಕೇಟೆಡ್ ವೆಹಿಕಲ್ಲು, ನಾವು ನಮ್ಮ ಮೈನ್ಸು ನಮ್ಮ ಫ್ಯಾಕ್ಟ್ರಿ ನಾವೇ ಹೊಡಿತೀವಿ. ಅಲ್ಲ ಸ್ವಾಮಿ, ನಿಮ್ಮ ಮೈನ್ಸು ನಿಮ್ಮ ಫ್ಯಾಕ್ಟ್ರಿ ನೀವೇ ಹೊಡಿತೀರಂದರೆ ಗುಡ್ಡ ಯಾರ್ದು? ಗುಡ್ಡ ನೀವು ಲೀಸಿಗೆ ತಗೋಬೇಕಾದ್ರೆ ಏನು ಹೇಳಿದ್ರಿ? YTZ 80 ಎಕರೆ ಜಮೀನು ತಗೊಂಡಿದ್ದೀರಿ. 80 ಎಕರೆ ಜಮೀನು ಕೊಟ್ಟು ಆ ರೈತರು ಲಾರಿಗಳು ಮಾಡ್ಕೊಂಡಿದ್ದಾರೆ, ಡ್ರೈವರು ಕ್ಲೀನರು ಇದ್ದಾರೆ. ಈ ಗಡಿ ಬಾಧಿತ ಪ್ರದೇಶದಲ್ಲಿ ಯಾರು ಡಬಲ್ ಡಿಗ್ರಿ ಯಾರು ಮಾಡ್ಕೊಂಡಿಲ್ಲ ಸ್ವಾಮಿ. 8ನೇ ಕ್ಲಾಸು 9ನೇ ಕ್ಲಾಸು SLC ಓದಿರ್ತೀವಿ. SLC ಓದಿ ಡ್ರೈವರು ಕ್ಲೀನರು ಕೆಲಸಕ್ಕೆ ಹೋಗ್ತಾರೆ. ಕಲ್ತ ಮೇಲೆ ಸ್ವಂತ ಗಾಡಿ ಮಾಡಿಕೊಂಡು ಅದ್ರ ಮೇಲೇ ಜೀವನ ನಡೀತತ್ತ. ಈ ಸೊಂಡೂರು ತಾಲೂಕಲ್ಲಿ ನಾವು ಏನು ರೈತಾಪಿ ಕುಟುಂಬಗಳಿದ್ದೀವಿ, ಎಷ್ಟು ಜನ ರೈತರಿದ್ದೀವಿ, ಅಷ್ಟು ಜನ ಪ್ರತಿಯೊಂದು ಮನೆಯಲ್ಲೂ ಒಂದು ಗಾಡಿ ಇದೆ. ಪ್ರತಿಯೊಂದು ಊರಲ್ಲಿ 300ರಿಂದ 400 ಗಾಡಿ ಇದ್ದಾವೆ. ಸೊ ನಮ್ಮ ಇನ್ಸು ನಮ್ಮ ಫ್ಯಾಕ್ಟ್ರಿ ನಮ್ಮದೇ ಲಾರಿ ಅಂತೇಳಿ ನೀವು ಹೊಡೆದ್ರೆ ಆ ಥರ ನಿಮಗೆ ಕಾನೂನಿನಾಗ ಅವಕಾಶ ಇದೆನಾ? ಯಾವ ಹೈರಿಂಗಲ್ಲಿ ತಾವು ಹೇಳಿದ್ದೀರಿ? ಸೊ ದಯವಿಟ್ಟು ನಮಗೆ ಈ ಮುಖಾಂತರ ಕೇಳ್ಕೊಳ್ಳೋದಷ್ಟೇ, ಮಾನ್ಯ MSPL ಗಣಿ ಮಾಲೀಕರು ಹಾಗೂ ಫ್ಯಾಕ್ಟ್ರಿ ಮಾಲೀಕರಿಗೆ ಈ ಮುಖಾಂತರ ಕೇಳೋದಷ್ಟೇ, ಇದು ಅನ್ಯಾಯ ಆಗ್ತಿರೋದು ನಿಮ್ಮ ಗಮನದಾಗ ಐತೋ ಇಲ್ಲೋ, ಏನೋ ನಿಮ್ಮ ಕಾರ್ಪೊರೇಟ್ ಆಫೀಸಲ್ಲೇ ಈ ಥರ ನಡೀತಾ ಇದೆನೋ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಗಮನಕ್ಕೆ ನಾನು MSPL ಕಂಪ್ನಿ ಮಾಲೀಕರ ಗಮನಕ್ಕೆ ತರಕ್ಕೆ ಇಚ್ಛಿಸ್ತೀನಿ. ಇವತ್ತೇನು ತಮ್ಮ ಕಂಪ್ನಿಯಿಂದ ಮೂಮೆಂಟ್ ಆಗ್ತಾ ಇದೆ, ಸೊ ನಮ್ಮ ಗಾಡಿಗಳನ್ನ ಮೂಮೆಂಟ್ ಮಾಡೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಕೂಡಲೇ ಆ 16 ವೀಲ್ ಗಾಡಿಗಳನ್ನ ಈ ಕೂಡಲೇ ತೆಗಿಬೇಕು. ಯಾಕಂದರೆ 2013ರಾಗ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶ್ವಾಸ್ ಸಾಹೇಬರು ಇದ್ದರು. ಅವತ್ತಿನ ದಿನ ಅವರೊಂದು ಆದೇಶನೂ ಮಾಡಿದ್ರು. ಅವತ್ತಿನ ದಿನ 16 ವೀಲ್ ಗಾಡಿ ಆಗಲಿ ಸಿವಿಲ್ ಗಾಡಿ ಆಗಲಿ ಮೈನೆಟ್ಟಿಗೆ ಬರಬಾರ್ದು ಅಂತ. ಸೊ ಇವತ್ತು ಯಾವ ಮೈನ್ಸಲ್ಲೂ 16 ವೀಲ್ ಆಗಲಿ ಸಿವಿಲ್ ಗಾಡಿ ಇರಲಿ ಮೈನೆಟ್ಟಲ್ಲಿ ಬರ್ತಾ ಇಲ್ಲ, ತಮ್ಮ ಕಂಪ್ನಿಯಿಂದ ಮಾತ್ರ ಬರ್ತಾ ಇದೆ. ಬೇರೆ ಸಣ್ಣ ಕಂಪ್ನಿಯವರು ಬಂದು ನಮ್ಮ ಯೂನಿಯನ್ ಹತ್ರ ಮಾತಾಡ್ತಾರೆ, ಅಲ್ಲ ಸ್ವಾಮಿ ನಾವು ಸಣ್ಣವರು, ನಾವೇನೋ ಸಾಲ ಸೂಲ ಮಾಡಿ ಫ್ಯಾಕ್ಟ್ರಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ದೊಡ್ಡ ಕಂಪ್ನಿಗೆ ಹಿಂಗೆ ಬಿಟ್ಟು ನಮಗೆ ಹಿಂಗೆ ಮಾಡ್ತೀರಿ ಅಂತ. ಸೊ ಇದೇ ದಾರಿನ ಬೇರೆಯವ್ರು ಹಿಡಿದ್ರೆ ನಾವು ಲಾರಿ ಮಾಲೀಕರೆಲ್ಲರೂ ವಿಷ ಕುಡಿದು ಸಾಯ್ಬೇಕಾಗುತ್ತೆ. ಸೊ ದಯವಿಟ್ಟು ಈ ಮೂಲಕ ತಮ್ಮ ಕಂಪ್ನಿ ಮಾಲೀಕರಿಗೆ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾಳೆಯಲ್ಲಿದ್ದಾನೆ ಆ ಗಾಡಿಗಳನ್ನ ಬಂದ್ ಮಾಡಿಬಿಟ್ಟು ನಮ್ಮ 3 ಅವಳಿ ಜಿಲ್ಲೆಯ ಬರೀ ಸೊಂಡೂರು ಅಂತ ನಾವು ಕೇಳ್ತಾ ಇಲ್ಲ, ಸೊಂಡೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ನಮ್ಮ 3 ಜಿಲ್ಲೆಯಲ್ಲಿ ಲಾರಿ ಮಾಲೀಕರಿದ್ದಾರೆ. ಸೊ 3 ಜಿಲ್ಲೆ ಲಾರಿ ಮಾಲೀಕರನ್ನ ಬದುಕಕ್ಕೆ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮೂಲಕ ತಮಗೆ ಕೇಳ್ಕೊತೀನಿ. ಇದೇನು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಸುಮಾರು 300-400 ಜನ ಬಂದಿರ್ಬೋದು. ನಾವು ಯಾವುದೇ ಮೂಮೆಂಟ್ ಬಂದ್ ಮಾಡಿಲ್ದಂಗೆ ಬರೀ ಲೀಡರ್ಸ್ಗಳು ಬಂದಿದ್ದೀವಿ. ಇದೇನು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಮೆಮೊರಾಂಡಮ್ ಕೊಟ್ಟು ಅದರಲ್ಲಿ ಬರೆದಿದ್ದೀವಿ. 7 ದಿನದೊಳಗಡೆ ಅವು ಕಂಪ್ನಿಯವ್ರನ್ನ ಕರೆದು ಮಾತಾಡಿ ನಮ್ಮ ಬೇಡಿಕೆನ ಈಡೇರಿಸಿದ್ದಲ್ಲಿ ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಾವು 7,000 ಲಾರಿ ಮಾಲೀಕರು, ನಮ್ಮ ಡ್ರೈವರು, ನಮ್ಮ ಕ್ಲೀನರು ಹಾಗೂ ನಮ್ಮ ಹೆಣ್ಣುಮಕ್ಕಳು, ಅವರವರ ಲಾರಿ ಮಾಲೀಕರು ಎಲ್ಲರೂ ಅವರವರ ಹೆಣ್ಣುಮಕ್ಕಳು, ಆಮೇಲೆ ಮಕ್ಕಳು SLC ಮೇಲೆ ಇರೋ ಮಕ್ಕಳನ್ನ 1 ದಿನದ ಮಟ್ಟಿಗೆ ಶಾಲೆ ರಜೆ ಹಾಕಿಸಿ ನಾವೆಲ್ಲರೂ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಬೇರೆ ರಾಜ್ಯದಲ್ಲಿ ಅವ್ರು ಕುತ್ಕೊಂಡು ಕೋಟ್ಯಾಧೀಶ್ವರರು ಇರ್ತಾರೋ ಅವರು ಕೋಟ್ಯಾಧೀಶ್ವರವರು ರೊಕ್ಕ ಮಾಡೋಕ್ಕೆ ಗಾಡಿ ಮಾಡ್ಯಾರ. ನಾವು ಗಾಡಿ ಮಾಡಿರೋದು ನಮ್ಮ ಹೆಂಡತಿ ಮಕ್ಕಳು ಹೊಟ್ಟೆ ಪಾಡಿಗೆ, ನಮ್ಮ ಜೀವನಕ್ಕೆ. ಇವತ್ತು ನೋಡ್ರಿ, ಯಾವುದನ್ನ ಸ್ಕೂಲ್ನಾಗ ತಾವು ದಯವಿಟ್ಟು ಸೊಂಡೂರಲ್ಲೇ ಯಾವುದನ್ನ ಸ್ಕೂಲಿಗೆ ಹೋಗ್ರಿ, ಲಾರಿ ಮಾಲೀಕರು ಮಕ್ಕಳು ಹೊರಗೆ ನಿಂತಿರ್ತಾರೆ, ಫೀಸ್ ಕಟ್ಟಿಲ್ಲ ಅಲ್ಲಿ. ಸೊ ನಾವು ಯಾರು ದುಡ್ಡು ಮಾಡೋಕ್ಕೆ, ಆಸ್ತಿ ಮಾಡೋಕ್ಕೆ ಲಾರಿಗಳು ಮಾಡ್ಕೊಂಡಿಲ್ಲ. ಇಲ್ಲಿ 1, 2, 3 ಬೇಡ, ಲಾಸ್ಟ್ 5 ಮಾಡಿರ್ಬೋದು ಲಾರಿ. ಅದು ನಮ್ಮ ಹೊಟ್ಟೆಪಾಡಿಗೆ, ನಮ್ಮ ಜೀವನಕ್ಕೆ ಲಾರಿ ಮಾಡ್ಕೊಂಡಿವಿ. ಎಲ್ಲೋ ಕುಂತ್ಕೊಂಡು ಕೋಟ್ಯಾಧೀಶ್ವರು ಇಲ್ಲಿ ಬಂದು ನಾವು ಕಮ್ಮಿ ರೇಟಿಗೆ ಹೊಡಿತೀವಿ ಅಂದರೆ ನಾವು ಗಣಿ ಬಾಧಿತ ಪ್ರದೇಶದಲ್ಲಿ ಬದುಕೋರು. ನಮ್ಮ ಊರಲ್ಲಿ ಗಣಿ ಪ್ರದೇಶ ಇದೆ. ಗಣಿ ಪ್ರದೇಶ ಇಲ್ಲ ಅಂದರೆ ಬೇರೆ ರೀತಿ ಹೊಂದ್ಕೊಂಡು ಇರ್ತಿದ್ವಿ ನಾವು. ಗಣಿ ಪ್ರದೇಶ ಇರೋದ್ರಿಂದ ನಾವು ಲಾರಿಗಳನ್ನ ಮಾಡ್ಕೊಂಡಿದ್ವಿ. ಇಲ್ಲಾಂದರೆ ಬೇರೆ ರೀತಿ ಎಲ್ಲೋ ಎಂಪ್ಲಾಯ್ ಆಗ್ತಿದ್ರು, ಎಲ್ಲೋ ಬೇರೆ ಕಡೆ ಹೋಗಿ ಬಿಸ್ನೆಸ್ ಮಾಡ್ತಿದ್ರು.
ಸೊ ಯಾರು ಎಂಪ್ಲಾಯಿ ಯಾರು ಡಬಲ್ ಡಿಗ್ರಿನೇ ಮಾಡಿಲ್ಲಲ್ಲ ನಾವು ಸಂಡೂರು ತಾಲೂಕಲ್ಲಿ. SLC 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಿರ್ತಾನೆ, ಕ್ಲೀನರ್ ಕೆಲಸಕ್ಕೆ ಹೋಗ್ಬಿಡ್ತಾರ. ದುಡ್ಡಿಲ್ಲ, ಮನೆ ಸಮಸ್ಯೆ, ಅಕ್ಕ ತಂಗಿಯವ್ರ ಮದುವೆ ಇರ್ತತ್ತ, ಸಾಲ ಮಾಡಿರ್ತಾರೆ ತಂದೆ ತಾಯಿ. ಸೊ ಕ್ಲೀನರ್ ಕೆಲಸ ಮಾಡ್ತಾನೆ, ಡ್ರೈವರ್ ಆಗ್ತಾನೆ, ಡ್ರೈವರ್ ಆದಮೇಲೆ ಸ್ವಂತ ಓನರ್ ಆಗ್ತಾನೆ. ಯಾವ ಓನರು ಸಾಲ ಇಲ್ದಂಗಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಧರ್ಮಸ್ಥಳ ಸಂಘದಾಗ 4 ಜನ 5 ಜನ ಅಕ್ಕ ತಂಗಿಯರು, ಹೆಂಡತಿ, ತಂಗಿ, ತಮ್ಮ ಅಂತರ ಹೆಸರು ಮೇಲೆ ಲೋನ್ಗಳು ಮಾಡಿಬಿಟ್ಟು ನಾವು ಲಾರಿಗಳು ಮಾಡ್ಕೊಂಡಿವಿ. ಇವ್ರ ಪಾಡಿಗೆ ಇವ್ರು ಬಂದು ಎಲ್ಲೋ ಜಿಲ್ಲೆಯವ್ರು ಬಂದು ಎಲ್ಲೋ ರೊಕ್ಕ ಇರೋರು ಬಂದು ನನಗೆ ಇಟ್ಟು ತಂದು ನೋಡಿದ್ರೆ ನಾವು ಗಣಿಬಾಧಿತ ಪ್ರದೇಶದವ್ರು, ನಾವು ಎಲ್ಲಿಗೆ ಹೋಗೋಣ? ರೇಟ್ ವಿಚಾರವಾಗಿ ಏನಾದರೂ ಚರ್ಚೆ ಆಯಿತಾ ನಿಮ್ಮ ಅವ್ರಿಗೆ? ರೇಟ್ ವಿಚಾರವಾಗಿ ನಮ್ಮ ಹತ್ರ ಏನೂ ಚರ್ಚೆ ಆಗಿಲ್ಲ. ಲಾಸ್ಟ್ ಟೈಮ್ ನಾವು ಅಧ್ಯಕ್ಷ ಇದ್ದಿದ್ದಿಲ್ಲ, ಅವತ್ತಿನ ದಿನ ಏನೋ ಚರ್ಚೆ ಆಗಿತ್ತು ಅಂತ ಹೇಳ್ತಾರೆ. ಅದು ನಮಗಿನ್ನ ಕ್ಲಿಯರಾಗಿ ಮಾಹಿತಿ ಇಲ್ಲ. ಬಟ್ 60-70% ನಿಮಗೆ ಅದೇ ಗಾಡಿ ಹೊಡಿತೀವಿ, 30% ನಿಮ್ಮ ಗಾಡಿಗೆ ಕೊಡ್ತೀವಿ. ಅದು ರೇಟ್ ಕಮ್ಮಿನೇ ಹೇಳಿದ್ರಂತೆ. ಅದಕ್ಕೆ ಅವತ್ತಿನ ದಿನನೂ ಒಪ್ಪಿಲ್ಲ. ನಾವು ಇವತ್ತು ಹೇಳ್ತಿರೋದಷ್ಟೇ, ನಮಗೆ 70% 60% ಅಲ್ಲ, ನಮಗೇನು ಬೇರೆ ಮನುಷ್ಯರಿಂದ ರೇಟ್ ಕೊಟ್ಟಿದ್ದಾರೋ. ಬೇರೆ ಸುಮಾರು 8 ಗಣಿ ಕಂಪ್ನಿಯಿಂದ ಮೆಟೀರಿಯಲ್ ತಗೊಂಡಾರ ಅವ್ರದೇ ಫ್ಯಾಕ್ಟ್ರಿಗೆ, ಬೇರೆ ಮನುಷ್ಯರಿಂದ ಎಲ್ಲ ರೇಟ್ ಕೊಟ್ಟಿದ್ದಾರಲ್ಲ, ಅದೇ ರೇಟ್ನ ತಮ್ಮ ಮನುಷ್ಯದಿಂದ ಕೊಟ್ಟು 100% ನಮ್ಮ 3 ಅವಳಿ ಜಿಲ್ಲೆ ಗಾಡಿಗಳಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ 16 ವೀಲು ಸಿವಿಲ್ ಗಾಡಿನ ಮೈಲಿಂಡಲ್ಲಿ ಹತ್ತಿಸ್ಬಾರ್ದು. ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಊರಲ್ಲಿ ನೋಡ್ರಿ ಎಷ್ಟು ಸ್ಪೀಡ್ ಹೋಗ್ತಾರ 16 ವೀಲು, ಅದರಿಂದ ಎಷ್ಟು ಜಾಮ್ ಆಗುತ್ತೆ. ಸೊ ಆ ಗಾಡಿ ಯಾವುದೋ ಒಂದು ಜಾಮ್ ಮಾಡಿದ್ದನ್ನು ನಮ್ಮ ಗಾಡಿ ಹಿಂದೆ ಲೈನ್ ಹಿಡಿದಿರ್ತಾವ, ಎಲ್ಲ ಲಾರಿ ಅಂತೇಳಿ ಲಾರಿ ಮೇಲೆ ಬರುತ್ತೆ. ದೇಗುಡಿಗೆ ಈಗ ಸಂಡೂರು ತಾಲೂಕಿನಲ್ಲಿ ಅಲ್ಲಿ ಬಾಬಾ ಕ್ರಾಸ್ನಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಅವ್ರು ಪ್ರತಿಭಟನೆ ಮಾಡ್ತಾರೆ. ಒಂದಲ್ಲಿ ಲಾರಿ ಮಾಲೀಕರು ನಮಗೆ ಸರಿಯಾದ ರೀತಿಯಿಂದ ನಮಗೆ ಟ್ರಾನ್ಸ್ಪೋರ್ಟ್ ಸಿಗ್ತಾ ಇಲ್ಲ, ನಮಗೆ ಮೈನಿಂಗ್ ಅವ್ರು ನಮಗೆ ಇದು ಕೊಡ್ತಾ ಇಲ್ಲ ಅಂತ ತಾವು ಹೇಳ್ತೀವಿ. ಇನ್ನೊಂದು ಕಡೆಗೆ ನಮ್ಮ ಡ್ರೈವರ್ಗಳೇ ನಮಗೆ ಕೆಲಸ ತಗೊಳ್ತಾ ಇಲ್ಲ ಅಂತ ಏನು ಸಂಡೂರು ತಾಲೂಕಿನಲ್ಲಿ ಏನು ನಡೀತಾ ಇದೆ? ಈಗ ಟ್ರಾನ್ಸ್ಪೋರ್ಟ್ ಮಾಲೀಕರು ಏನು ಹೊರಗಿನ ಫ್ಯಾಕ್ಟ್ರಿಗಳಿಗೆ ನಮಗೆ ಟ್ರಾನ್ಸ್ಪೋರ್ಟ್ ಸಿಗ್ತಾ ಇಲ್ಲ ಅಂತ ಮಾಡಿದ್ದು ಅವ್ರದ್ದು ಒಂದು ಸತ್ಯ ಘಟನೆ. ಯಾಕಂದರೆ ಹೊರಗಿನ ಫ್ಯಾಕ್ಟ್ರಿಗಳು ಎಲ್ಲ ಬೇರೆ ಮಾಡಿದರೆ ನಾವು ಸ್ಥಳೀಯದಲ್ಲಿ ನಾವು ಹೆಂಗೆ ಲಾರಿ ಮಾಡ್ಕೊಂಡಿವಿ, ಅವ್ರು ಟ್ರಾನ್ಸ್ಪೋರ್ಟರ್ ಇದ್ದಾರೆ. ಸೊ ಅವ್ರನ್ನ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಅವತ್ತಿನ ದಿನ ಅವ್ರೇನು ಸ್ಟ್ರೈಕ್ ಮಾಡಿದ್ರು ಅವತ್ತು ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ನಾವು ಮೆಮೊರಂಡಮ್ ಕೊಟ್ಟಿರೋದ್ರಾಗ ಅವ್ರ ಬಗ್ಗೆನೂ ನಾವು ಮಾತಾಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ರಿಗೆ ಟ್ರಾನ್ಸ್ಪೋರ್ಟ್ ಕೊಡ್ರಿ, ಲಾರಿಯರಿಗೆ ಕೆಲಸ ಕೊಡ್ರಿ, ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡ್ರಿ, ಯುವಕರಿಗೆ ಉದ್ಯೋಗ ಅವಕಾಶ ಕೊಡ್ರಿ. ಇದೇ BKG ಕಂಪ್ನಿಯವರು RCPL ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ, ಅವ್ರದ್ದು ಮೈನ್ಸ್ ಇದೆ, ಅವ್ರದ್ದು ಮೈನ್ಸು ಅವ್ರದ್ದು ಫ್ಯಾಕ್ಟ್ರಿ ಅಂತ ಅವ್ರು ಯಾಕೆ ಹೊಡಿಬಾರ್ದು? ಅವ್ರು ಯಾಕೆ ಲೋಕಲ್ನಾಗ ಎಲ್ಲರಿಗೆ ಸಮಭಾಗವಾಗಿ ಕೊಟ್ಟು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ? ಸೊ ಅವ್ರಿಗಿರೋ ರೂಲ್ಸ್ ಇವ್ರಿಗಿಲ್ವಾ? ಇವರು ಅದೇ ಥರ ಮಾಡ್ಬೋದಲ್ಲ, ಎಲ್ಲರಿಗೂ ಬದುಕಿಸ್ಬೇಕಲ್ಲ. 7 ದಿನದೊಳಗಡೆ ಅವು ಕಂಪ್ನಿಯವ್ರನ್ನ ಕರೆದು ಮಾತಾಡಿ ನಮ್ಮ ಬೇಡಿಕೆನ ಈಡೇರಿಸಿದ್ದಲ್ಲಿ ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಾವು 7,000 ಲಾರಿ ಮಾಲೀಕರು, ನಮ್ಮ ಡ್ರೈವರು, ನಮ್ಮ ಕ್ಲೀನರು ಹಾಗೂ ನಮ್ಮ ಹೆಣ್ಣುಮಕ್ಕಳು, ಅವರವರ ಲಾರಿ ಮಾಲೀಕರು ಎಲ್ಲರೂ ಅವರವರ ಹೆಣ್ಣುಮಕ್ಕಳು, ಆಮೇಲೆ ಮಕ್ಕಳು, SLC ಮೇಲೆ ಇರೋ ಮಕ್ಕಳನ್ನ ಒಂದು ದಿನದ ಮಟ್ಟಿಗೆ ಶಾಲೆ ರಜೆ ಹಾಕಿಸಿ ನಾವೆಲ್ಲರೂ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಈ ಮೂಲಕ ತಿಳ್ಸೋಕೆ ಇಷ್ಟಪಡ್ತೀನಿ.